ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ CAR DAR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ KA ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. HK ಮತ್ತು ನಾನ್ HK ಎರಡೂ ರೀಸನ್ ಸೇರಿ 1600 ಹುದ್ದೆಗಳು ಖಾಲಿ ಇರುವಂಥದ್ದು. ಅಧಿಸೂಚನೆದ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿನಿ ಸ್ನೇಹಿತರೆ. ಇದು ಅಧಿಸೂಚನೆದ ವಿಡಿಯೋ. ಓಕೆ ರೀ. ಈ ವಿಡಿಯೋದೊಳಗೆ ಹುದ್ದೆಗಳ ವರ್ಗೀಕರಣದ ಕುರಿತು ಮಾಹಿತಿ ನೀಡಿರುವಂಥದ್ದು. ಅಂದರೆ ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದವ ಅಂತ ಹುದ್ದೆಗಳ ವರ್ಗೀಕರಣದ ಕುರಿತು ಇನ್ ಡಿಟೇಲ್ ಮಾಹಿತಿ ನೀಡಿರುವಂಥದ್ದು. ಕೇವಲ ನಾನ್ HK ರೀಸನ್ದ ಹುದ್ದೆಗಳ ವರ್ಗೀಕರಣ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸ್ನೇಹಿತರೆ. ತಡ ಮಾಡಲಾರ್ದಂಗೆ ನಾವು ಹುದ್ದೆಗಳ ವರ್ಗೀಕರಣದ ಕುರಿತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ 1421 ಹುದ್ದೆಗಳ ಮೀಸಲಿರುವಂಥದ್ದು. ಈ 1421 ಹುದ್ದೆಗಳಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದವ ಅಂತ ಹುದ್ದೆಗಳ ವರ್ಗೀಕರಣದ ಕುರಿತು ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಮೊದಲನೇದು ಕ್ಯಾಟಗರಿ 1. ಈ ಕ್ಯಾಟಗರಿ 1ಕ್ಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಮೀಸಲಿರುವಂಥದ್ರಿ, ಅದು 38 ಹುದ್ದೆಗಳು. ಈ ಬೆಂಗಳೂರು ನಗರ ಹೊರತುಪಡಿಸಿದ್ರೆ ಬೇರೆ ಜಿಲ್ಲೆಗಳಲ್ಲಿ 1-2 ಹುದ್ದೆಗಳ ಮೀಸಲಾದವ ನೋಡ್ರಿ. ಮೈಸೂರು ನಗರ 2 ಹುದ್ದೆಗಳು, ಮಂಗಳೂರು ನಗರ 1 ಹುದ್ದೆ, ಕಲಬುರಗಿ ನಗರದಲ್ಲಿ ಕ್ಯಾಟಗರಿ 1ಗೆ ಯಾವುದೇ ರೀತಿಯ ಹುದ್ದೆಗಳು ಮೀಸಲಿಲ್ಲ ರೀ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆ 1 ಹುದ್ದೆ, ಮೈಸೂರು ಜಿಲ್ಲೆ 1 ಹುದ್ದೆ, ಕೊಡಗು ಜಿಲ್ಲೆ 1 ಹುದ್ದೆ. ಇದೇ ರೀತಿ ನೋಡ್ತಾ ಹೋದ್ರೆ 1-2 ಹುದ್ದೆಗಳು ಮೀಸಲಿರುವಂಥದ್ದು. ಆ ಬೆಂಗಳೂರು ನಗರ ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹುದ್ದೆಗಳ ಮೀಸಲಾದವ, ಅದು ಕೇವಲ 3 ಹುದ್ದೆಗಳ ಮೀಸಲಿರುವಂಥದ್ದು. ಇವೆಲ್ಲವೂ ಪ್ರವರ್ಗ 1ಕ್ಕೆ ಮೀಸಲಿರುವಂಥ ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ. ಬೆಂಗಳೂರು ನಗರದ ಒಂದು ಸ್ವಲ್ಪ ನೋಡೋದಾದ್ರೆ ನೋಡ್ರಿ, 38 ಹುದ್ದೆಗಳಲ್ಲಿ ಇತರರು ಅದರ್ಸ್ಗೆ 21 ಹುದ್ದೆಗಳು ಮೀಸಲಾದವ. ಪ್ರವರ್ಗ 1ರಲ್ಲಿಯೇ ಇತರರು ಅಂತ ಏನಾದರೂ ಹಾಕಿದ್ರೆ, ಅಂದ್ರೆ ಯಾವುದೇ ರಿಸರ್ವೇಶನ್ ತಗೊಳ್ಳದೆ ಹಾಕಿದ್ರೆ 21 ಹುದ್ದೆಗಳು ಮೀಸಲಾದವ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ 10 ಹುದ್ದೆಗಳು, ಮಾಜಿ ಸೈನಿಕರಿಗಾಗಿ 3 ಹುದ್ದೆಗಳು, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿ 2 ಹುದ್ದೆಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗಾಗಿ 2 ಹುದ್ದೆಗಳು. ಈ ರೀತಿ ಒಟ್ಟಾರೆಯಾಗಿ 38 ಹುದ್ದೆಗಳು ಕ್ಯಾಟಗರಿ 1ಗೆ ಮೀಸಲಿರುವಂಥದ್ದು ಸ್ನೇಹಿತರೆ. ಇವಾಗ ಯೋಚನೆ ಮಾಡ್ರಿ, ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳು ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕು, ಯಾವ ಜಿಲ್ಲೆಗೆ ಅರ್ಜಿ ಹಾಕಬಾರ್ದಂತ ಯೋಚನೆ ಮಾಡ್ರಿ ಸ್ನೇಹಿತರೆ. ಇದಿಷ್ಟೇನಲ್ಲ ರೀ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗಾಗಿ ಮೀಸಲಿರುವಂಥ ಹುದ್ದೆಗಳ ವರ್ಗೀಕರಣ. ನೆಕ್ಸ್ಟ್ ಎರಡನೇದು ಕ್ಯಾಟಗರಿ 2A ಪ್ರವರ್ಗ 2A. ಬೆಂಗಳೂರು ನಗರದಲ್ಲಿ 142 ಹುದ್ದೆಗಳು ಮೀಸಲಿರುವಂಥದ್ದು. ಈ ಕ್ಯಾಟಗರಿಗೆ ಬೆಂಗಳೂರು ನಗರದಲ್ಲಿ 142 ಹುದ್ದೆಗಳು ಮೀಸಲಿರುವಂಥದ್ದು. ಮೈಸೂರು ನಗರದಲ್ಲಿ 8 ಹುದ್ದೆಗಳು, ಮಂಗಳೂರು ನಗರ 2 ಹುದ್ದೆಗಳು, ಕಲಬುರಗಿ ನಗರ 1 ಹುದ್ದೆ, ಚಿಕ್ಕಬಳ್ಳಾಪುರ ಜಿಲ್ಲೆ 6 ಹುದ್ದೆ, ಮೈಸೂರು ಜಿಲ್ಲೆ 3, ಕೊಡಗು ಜಿಲ್ಲೆ 5, ಮಂಡ್ಯ ಜಿಲ್ಲೆ 7, ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆ 9, ಚಿತ್ರದುರ್ಗ ಜಿಲ್ಲೆ 3, ದಕ್ಷಿಣ ಕನ್ನಡ ಜಿಲ್ಲೆ 2, ಉಡುಪಿ ಜಿಲ್ಲೆ 5, ಉತ್ತರ ಕನ್ನಡ ಅಥವಾ ಕಾರವಾರ 3, ಚಿಕ್ಕಮಗಳೂರು ಜಿಲ್ಲೆ 3, ಗದಗ ಜಿಲ್ಲೆ 3, ಕಲಬುರಗಿ ಮತ್ತು ವಿಜಯನಗರ ಜಿಲ್ಲೆ ತಲಾ 2, KARP ಮೌಂಟೆಡ್ ಕಂಪನಿ 4. ಈ ರೀತಿ ವಿವಿಧ ಜಿಲ್ಲೆಗಳಲ್ಲಿ ಕ್ಯಾಟಗರಿ 2ಗೆ ಮೀಸಲಿರುವಂಥ ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ. 142 ಹುದ್ದೆಗಳನ್ನು ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹುದ್ದೆಗಳು ಮೀಸಲಿರುವಂಥದ್ದು. ಕ್ಯಾಟಗರಿ 2ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 9 ಹುದ್ದೆಗಳು ಮೀಸಲಿರುವಂಥದ್ದು. ಈ 142 ಬಿಟ್ಟರೆ ಇದೇ ಹೆಚ್ಚಿಗೆ ಹುದ್ದೆಗಳು ಮೀಸಲಿರುವಂಥ ಜಿಲ್ಲೆ ಸ್ನೇಹಿತರೆ. ಬೆಂಗಳೂರು ನಗರದ್ದು ನೋಡೋದಾದ್ರೆ ನೋಡ್ರಿ, ಇತರರಿಗೆ 79 ಹುದ್ದೆಗಳು ಮೀಸಲಿರುವಂಥದ್ದು. ಈ ಪ್ರವರ್ಗ 2ರಲ್ಲಿಯೇ ಇತರ ಅಭ್ಯರ್ಥಿಗಳಿಗೆ 79 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 14 ಹುದ್ದೆಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು, ಒಟ್ಟು 142 ಹುದ್ದೆಗಳು ಮೀಸಲಿರುವಂಥದ್ದು. ಇದು ಬೆಂಗಳೂರು ನಗರದಲ್ಲಿ ಕ್ಯಾಟಗರಿ 2Aಗೆ ಮೀಸಲಿರುವಂಥ ಹುದ್ದೆಗಳ ವರ್ಗೀಕರಣ. ನೆಕ್ಸ್ಟ್ ಇನ್ನು ಮೈಸೂರು ನಗರ
8 ಹುದ್ದೆಗಳದಾವಲ್ರಿ. 8 ಹುದ್ದೆಗಳಲ್ಲಿ ಇತರರಿಗೆ 6, ಗ್ರಾಮೀಣ ಅಭ್ಯರ್ಥಿಗಳಿಗೆ 2, ಉಳಿಕಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಿಗೆ ಇಲ್ಲ ಅಂದ್ರೆ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ ಈ ರಿಸರ್ವೇಷನ್ ತಗೊಳ್ಳೋರಿಗೆ ಅಲ್ಲಿ ಹುದ್ದೆಗಳ ಮೀಸಲು ಇಲ್ಲ ಸ್ನೇಹಿತರೆ. ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ನಿಮ್ಮದೇ ಕ್ಯಾಟಗರಿ ಒಳಗೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಒಮ್ಮೆ ಹುದ್ದೆಗಳ ವರ್ಗೀಕರಣ ಏನೇನು ಟೇಬಲ್ದಾಗ ಕೊಟ್ಟಿನಿ, ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ನೋಡ್ರಿ, ಆಗ್ಲೇ ಹೇಳಿದ್ನಲ್ರಿ, ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳ ಮೀಸಲಿರುವಂಥದ್ದು. ಅದು ಕೇವಲ 9, ಅತಿ ಹೆಚ್ಚು ಅಂದ್ರೆ ಮತ್ತೆ ಭಾಳ ಇಲ್ಲ, 9 ಹುದ್ದೆಗಳು ಮೀಸಲಿರುವಂಥದ್ದು. ಇತರರಿಗೆ 6, ಗ್ರಾಮೀಣ ಅಭ್ಯರ್ಥಿಗಳಿಗೆ 3, ಉಳಿಕಿದಿರ್ತಕ್ಕಂಥ ಮಾಜಿ ಸೈನಿಕ, ಯೋಜನೆ ನಿರಾಶ್ರಿತ, ಕನ್ನಡ ಮಾಧ್ಯಮ ಈ ಅಭ್ಯರ್ಥಿಗಳಿಗೆ ಹುದ್ದೆಗಳು ಮೀಸಲಿಲ್ಲ. ಕ್ಯಾಟಗರಿ 2ಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಅನ್ನೋದ್ರ ಕುರಿತು ಮಾಹಿತಿ. ನೆಕ್ಸ್ಟ್ ಕ್ಯಾಟಗರಿ 2B. ಕ್ಯಾಟಗರಿ 2Bಗೆ ಬೆಂಗಳೂರು ನಗರದಲ್ಲಿ 38 ಹುದ್ದೆಗಳ ಮೀಸಲಿರುವಂಥದ್ದು. ನೋಡ್ರಿ, ಎಲ್ಲಾ ಕ್ಯಾಟಗರಿಗೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳ ಮೀಸಲಿರುವಂಥದ್ದು. ಇದು ನೆನಪಿರಲಿ. ಬೆಂಗಳೂರು ನಗರದಲ್ಲಿ ಎಷ್ಟು ಅದಾವ್ರಿ? 38 ಹುದ್ದೆಗಳ ಮೀಸಲದಾವ. ಆಮೇಲೆ ಅದು ಬಿಟ್ಟರೆ 1, 2, 3 ಹುದ್ದೆಗಳ ಮೀಸಲು ಇರುವಂಥದ್ದು. ಇಲ್ಲಿ ವಿಡಿಯೋ ಪಾಸ್ ಮಾಡ್ತಾ ನೋಡ್ರಿ ಸ್ನೇಹಿತರೆ, ನಾನು ಜಸ್ಟ್ ಮೇಲೆ ತೊಗೊಳ್ತಾ ಹೋಗ್ತೀನಿ, ನೀವು ವಿಡಿಯೋ ಪಾಸ್ ಮಾಡ್ತಾ ನೋಡ್ತಾ ಹೋಗ್ರಿ. ಓಕೆ ರೀ. ನೋಡ್ರಿ, ಎಲ್ಲಾದರೂ ಮತ್ತೆ 10, 15 ಎಲ್ಲಾರು ಅದಾವನ್ರಿ? ಎಲ್ಲೂ ಇಲ್ಲೇ ಇಲ್ಲ. ಬೆಂಗಳೂರು ಸಿಟಿ ಹೊರತುಪಡಿಸಿದ್ರೆ ಮೈಸೂರು ಸಿಟಿ ಒಳಗೆ ಹೆಚ್ಚಿಗೆ ಹುದ್ದೆಗಳ ಈ ಕ್ಯಾಟಗರಿಗೆ ಅಂದರೆ ಕ್ಯಾಟಗರಿ 2Bಗೆ ಮೀಸಲಿರುವಂಥದ್ದು. ಓಕೆ ರೀ. ಉಳಿದಿರ್ತಕ್ಕಂಥದ್ದು 1, 2 ಹುದ್ದೆಗಳ ಮೀಸಲದಾವ್ರಿ. ಬೆಂಗಳೂರು ನಗರದಲ್ಲಿ ನೋಡ್ರಿ, ಪ್ರವರ್ಗ 2Bಯ ಇತರ ಅಭ್ಯರ್ಥಿಗಳಿಗೆ 21 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿಗಳಿಗೆ 10, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 2, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 2 ಈ ರೀತಿ ಹುದ್ದೆಗಳ ಮೀಸಲಿರುವಂಥದ್ದು. ಇದು ಕ್ಯಾಟಗರಿ 2Bಗೆ ಸೇರಿದ ಅಭ್ಯರ್ಥಿಗಳಿಗೆ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಅನ್ನೋದ್ರ ಕುರಿತು ಮಾಹಿತಿ. ನೆಕ್ಸ್ಟ್ ಕ್ಯಾಟಗರಿ 3A. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಅಂದ್ರೆ 38 ಹುದ್ದೆಗಳ ಮೀಸಲದಾವ್ರಿ. ಈ ಬೆಂಗಳೂರು ನಗರ ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲಿ 1, 2 ಹುದ್ದೆಗಳ ಮೀಸಲಿರುವಂಥದ್ದು ರೀ. ನೋಡ್ರಿ, ಬೆಂಗಳೂರು ನಗರ ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆ, ಈ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಹುದ್ದೆಗಳ ಮೀಸಲದಾವ. ಇತರರಿಗೆ 2 ಹುದ್ದೆಗಳ, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹುದ್ದೆ ಮೀಸಲಿರುವಂಥದ್ದು. 3A ಅಭ್ಯರ್ಥಿಗಳಿಗೆ ಮೀಸಲಿರುವಂಥ ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ. ವಿಡಿಯೋ ಪಾಸ್ ಮಾಡಿ ನೋಡ್ತಾ ಇರಿ ಸ್ನೇಹಿತರೆ. ನೋಡ್ರಿ, ಬೆಂಗಳೂರು ನಗರದಲ್ಲಿ 38 ಹುದ್ದೆಗಳು ಖಾಲಿ ಅದಾವ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಕ್ಯಾಟಗರಿ 3Bಯಲ್ಲಿಯೂ ಕೂಡ ಸೇಮ್ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳ ಮೀಸಲಿರುವಂಥದ್ದು. ಅಂದ್ರೆ ಈ ಕ್ಯಾಟಗರಿಗೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳ ಮೀಸಲಿರುವಂಥದ್ದು. ಅದು ಎಷ್ಟ್ರಿ? 47. ಇದು 47 ಬಿಟ್ರೆ 3 ಹುದ್ದೆಗಳು ಅಂದ್ರೆ ಮೈಸೂರು ನಗರದಲ್ಲಿ ಹೆಚ್ಚಿಗೆ ಹುದ್ದೆಗಳು ಮೀಸಲಿರುವಂಥದ್ದು. ಕೇವಲ 3 ರೀ, ಮತ್ತೆ ಹೆಚ್ಚಿಗೆ ಅಂದ್ರೆ ಬಹಳ ಅಲ್ಲ. ಓಕೆ ರೀ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಈ ಕಾಲಮ್ ನೋಡ್ತಾ ಹೋಗ್ರಿ. 1, 2, 3 ಹುದ್ದೆಗಳ ಮೀಸಲದಾವ. ಬೆಂಗಳೂರು ನಗರದಲ್ಲಿಯೇ ಹೆಚ್ಚಿಗೆ ಹುದ್ದೆಗಳ ಮೀಸಲಿರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟರೆ ನೋಡ್ರಿ ಸ್ನೇಹಿತರೆ. ಈ 3B ಇತರರು, ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರು ಈ ರಿಸರ್ವೇಷನ್ ತಗೊಂಡವರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಪ್ರತಿಯೊಂದನ್ನು ವಿಡಿಯೋ ಪಾಸ್ ಮಾಡ್ತಾ ನೋಡ್ರಿ ಸ್ನೇಹಿತರೆ. ಯಾವ್ಯಾವ ಡಿಸ್ಟಿಕ್ನಾಗ ಎಷ್ಟೆಷ್ಟು ಹುದ್ದೆಗಳದಾವ, ಎಲ್ಲಿ ಹುದ್ದೆಗಳ ಮೀಸಲಿಲ್ಲ ಅದನ್ನು ನೋಡ್ಕೊಳ್ಬೇಕು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಬ್ಲೈಂಡ್ಲಿ ಯಾವುದೋ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಹಾಕುವಂಗಿಲ್ಲ. ನೆಕ್ಸ್ಟ್ ಪರಿಶಿಷ್ಟ ಜಾತಿ A. ನೋಡ್ರಿ, ಪರಿಶಿಷ್ಟ ಜಾತಿ ಅಥವಾ SC ಕ್ಯಾಟಗರಿ ಒಳಗಡೆನೆ A, B, C ಅಂತ 3 ಏನಪ್ಪಾ ಅಂದ್ರೆ ಮತ್ತೆ ಸಬ್ ಡಿವೈಡ್ ಮಾಡಿರುವಂಥದ್ದು ಸ್ನೇಹಿತರೆ. ಪರಿಶಿಷ್ಟ ಜಾತಿ A. ಈ ಪರಿಶಿಷ್ಟ ಜಾತಿ A ನೋಡ್ರಿ, ಬೆಂಗಳೂರು ನಗರದಲ್ಲಿ 50 ಹುದ್ದೆಗಳ ಮೀಸಲಿರುವಂಥದ್ದು. ಉಳಿದಿರ್ತಕ್ಕಂಥದ್ದು 1, 2, 3 ಈ ರೀತಿ ಹುದ್ದೆಗಳ ಮೀಸಲದಾವ ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಆಮೇಲೆ ಇಲ್ಲಿ ಈ ಕಾಲಮ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ನಾನು ಜಸ್ಟ್ ಸ್ಕ್ರೋಲ್ ಅಪ್ ಮಾಡ್ತಾ ಇರ್ತೀನಿ, ನೀವು ವಿಡಿಯೋ ಪಾಸ್ ಮಾಡ್ತಾ ನೋಡ್ರಿ ಸ್ನೇಹಿತರೆ. ಓಕೆ ರೀ. ಇದು ಪರಿಶಿಷ್ಟ ಜಾತಿ ಏಗ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದಾವ ಅಂತ ಹುದ್ದೆಗಳ ವರ್ಗೀಕರಣ ಕುರಿತು ಮಾಹಿತಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ B.
ಪರಿಶಿಷ್ಟ ಜಾತಿ ಬಿದೊಳಗೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಮೀಸಲಿರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು ನೋಡ್ರಿ. ಉಳಿದಿರ್ತಕ್ಕಂಥದ್ದು ಸೇಮ್ ಆಗ್ಲೇ ಹೇಳ್ದಂಗೆ 1, 2, 3 ಹುದ್ದೆಗಳು ಮೀಸಲದಾವ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನಾಲ್ಕು ಸ್ಲೋ ಅಪ್ ತೊಗೊಳ್ತಾ ಇದ್ದೀನಿ, ಸ್ಕ್ರೋಲ್ ಅಪ್ ಮಾಡ್ತಾ ಇದ್ದೀನಿ. ವಿಡಿಯೋ ಪಾಸ್ ಮಾಡ್ತಾ ನೋಡ್ರಿ ನೀವು. ಓಕೆ ರೀ, ಇದು ಪರಿಶಿಷ್ಟ ಜಾತಿ ಬಿಯ ಹುದ್ದೆಗಳ ವರ್ಗೀಕರಣ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಸಿ. ಪರಿಶಿಷ್ಟ ಜಾತಿ ಸಿ ಒಳಗೆ ಬೆಂಗಳೂರು ನಗರದಲ್ಲಿಯೇ 42 ಹುದ್ದೆಗಳು ಮೀಸಲದ. ಉಳಿದಿರತಕ್ಕಂಥದ್ದು ಮತ್ತು 2 + 1 3, 2, 2, 2 ಈ ರೀತಿ ಹುದ್ದೆಗಳು ಮೀಸಲು ಇರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪ್ರತ್ಯೇಕ ಒಳ ವರ್ಗೀಕರಣ ಇಲ್ಲದ ಘಟಕಗಳ ಕುರಿತು ನೋಡೋದಾದ್ರೆ ಕೇವಲ ಅಲ್ಲಿ ಪರಿಶಿಷ್ಟ ಜಾತಿ ಅಂತ ಮೆನ್ಷನ್ ಮಾಡ್ಯಾರ. ಆ ಪರಿಶಿಷ್ಟ ಜಾತಿ ಒಳಗೆ ಎನೋ ಬಿನೋ ಅಥವಾ ಸಿಯೋ ಅಂತ ಮೆನ್ಷನ್ ಮಾಡಿಲ್ಲ, ಕೇವಲ ಪರಿಶಿಷ್ಟ ಜಾತಿ ಅಂತ ಮೆನ್ಷನ್ ಮಾಡಿರುವಂಥದ್ದು. ಎಷ್ಟೆಷ್ಟು ಹುದ್ದೆಗಳು ಮೀಸಲದಾವ ಅಂತ ನೋಡೋದಾದ್ರೆ ಮಂಗಳೂರು ನಗರದಲ್ಲಿ 2 ಹುದ್ದೆಗಳು ಮೀಸಲಿರುವಂಥದ್ದು. ನೆಕ್ಸ್ಟ್ ಕಲಬುರಗಿ ಸಿಟಿ, ದಕ್ಷಿಣ ಕನ್ನಡ ಜಿಲ್ಲೆ, ಕಲಬುರಗಿ ಡಿಸ್ಟಿಕ್ ತಲಾ 1 ಹುದ್ದೆ ಮೀಸಲಿರುವಂಥದ್ದು. ಈಗ SC ಕ್ಯಾಟಗರಿ ಒಳಗೆ A, B, C ಅಂತ ಮತ್ತು 3 ಸಬ್ ಡಿವೈಡ್ ಮಾಡ್ಯಾರ. ಈಗ ಎ ಹುದ್ದೆಗಳು ಮೀಸಲದಾವ. ಇಲ್ಲಿ ಯಾರೂ ಭಾಳ ಜನ ಅಪ್ಲಿಕೇಶನ್ ಹಾಕಲಿಲ್ಲ, ಕಟ್ ಆಫ್ ಮಾರ್ಕ್ಸ್ ಅತಿ ಕಡಿಮೆ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಬಿಗೆ ಸೇರಿದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಬಿದಾಗೂ ಸೇಮ್ ಪ್ರಾಬ್ಲಮ್ ಆದ್ರೆ ಸಿ. ಒಟ್ಟು SC ಕ್ಯಾಟಗರಿ ಹುದ್ದೆಗಳು SC ಕ್ಯಾಟಗರಿಯ ಅಭ್ಯರ್ಥಿಗಳಿಂದನೇ ಫಿಲ್ ಮಾಡ್ತಾರೆ. ಅಭ್ಯರ್ಥಿಗಳು ಎ ಶಾರ್ಟೇಜ್ ಇದ್ರೆ ಅಂದ್ರೆ ಬಿ ದರಿಗೆ ತುಂಬ್ಕೋತಾರೆ, ಬಿ ಶಾರ್ಟೇಜ್ ಇದ್ರೆ ಅಂದ್ರೆ ಸಿ ದರಿಗೆ ತುಂಬ್ಕೊಳ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಪರಿಶಿಷ್ಟ ಪಂಗಡ ST ಕ್ಯಾಟಗರಿ ನೋಡ್ರಿ, ಬೆಂಗಳೂರು ನಗರದಲ್ಲಿ 29 ಹುದ್ದೆಗಳು ಮೀಸಲಿರುವಂಥದ್ದು. ಈ ಕ್ಯಾಟಗರಿಗೆ ಬೆಂಗಳೂರು ನಗರದಲ್ಲಿ ಅಥವಾ ಬೆಂಗಳೂರು ಸಿಟಿ ಒಳಗೆ 29 ಹುದ್ದೆಗಳು ಮೀಸಲಿರುವಂಥದ್ದು. ಉಳಿದಿರ್ತಕ್ಕಂಥದ್ದು ಬೇರೆ ಜಿಲ್ಲೆಗಳಲ್ಲಿ 1, 2 ಹುದ್ದೆಗಳ ಮೀಸಲದಾವ. ಇದು ಹುದ್ದೆಗಳ ವರ್ಗೀಕರಣ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ST ಕ್ಯಾಟಗರಿಗೆ ಮಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಗದಗ, ಕಲಬುರಗಿ ಈ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಮೀಸಲಿಲ್ಲ ಸ್ನೇಹಿತರೆ. ಪರಿಶಿಷ್ಟ ಪಂಗಡ ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳು ಈ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಹೋಗ್ಬೇಡ್ರಿ, ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಸ್ನೇಹಿತರೆ ಇಲ್ಲಿ. ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಬೆಂಗಳೂರು ನಗರ 475 ಹುದ್ದೆಗಳ ಮೀಸಲಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ 30 ಹುದ್ದೆಗಳು, ಮೈಸೂರು ನಗರ 27, ಮಂಡ್ಯ ಜಿಲ್ಲೆ 22, ಉಡುಪಿ ಜಿಲ್ಲೆ 20, ಚಿಕ್ಕಬಳ್ಳಾಪುರ ಜಿಲ್ಲೆ 18, ಕೊಡಗು ಜಿಲ್ಲೆ 17, AARP ಮೌಂಟೇನ್ ಕಂಪನಿ 16, ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆ 13, ಮೈಸೂರು ಜಿಲ್ಲೆ 12, ಉತ್ತರ ಕನ್ನಡ 10, ಚಿಕ್ಕಮಗಳೂರು ಜಿಲ್ಲೆ 10, ಗದಗ ಜಿಲ್ಲೆ 10, ಮಂಗಳೂರು ನಗರ 8, ವಿಜಯನಗರ ಜಿಲ್ಲೆ 7, ಕಲಬುರಗಿ ನಗರ 5, ದಕ್ಷಿಣ ಕನ್ನಡ ಜಿಲ್ಲೆ 5, ಕಲಬುರಗಿ ಜಿಲ್ಲೆ 5 ಈ ರೀತಿ ಹುದ್ದೆಗಳು ಮೀಸಲಿರುವಂಥದ್ದು. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವಂತ ಹುದ್ದೆಗಳ ವರ್ಗೀಕರಣ ರೀ. ಈ ಕ್ಯಾಟಗರಿಗೆ ಅತಿ ಹೆಚ್ಚು ಹುದ್ದೆಗಳು ಎಲ್ಲಿ ಮೀಸಲದವ್ರಿ? ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಮೀಸಲಿರುವಂಥದ್ದು. ಅದನ್ನು ಬಿಟ್ಟರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 30 ಹುದ್ದೆಗಳು ಮೀಸಲಿರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿವಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದಿಷ್ಟು ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳ ಹುದ್ದೆಗಳ ವರ್ಗೀಕರಣ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇದೇ CAR DAR ಪೊಲೀಸ್ ಕಾನ್ಸ್ಟೇಬಲ್ಗೆ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ನಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ASP ಅವರು ಪ್ರೊವಿಷನಲ್ ಲಿಸ್ಟ್ ಬಿಟ್ಟಾಗ ಆವಾಗ ಕೊಟ್ಟಾರ ಸ್ನೇಹಿತರೆ ಕಟ್ ಆಫ್ ಮಾರ್ಕ್ಸ್, ಅದನ್ನು ನೋಡ್ಬೋದು. ಯಾವ ರೀತಿ ನೋಡ್ಬೇಕಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ KSP ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ. ಸ್ವಲ್ಪ ಮೇಲೆ ತೊಗೊಳ್ತಾ ಹೋಗ್ರಿ, ಈ ರೀತಿ ಮೇಲೆ ಸ್ಕ್ರೋಲ್ ಅಪ್ ಮಾಡ್ತಾ ಹೋಗ್ರಿ. ಎಲ್ಲಿ ತನಕ ರೀ? ಪ್ರೊವಿಷನಲ್ ಸೆಲೆಕ್ಟ್ ಲಿಸ್ಟ್ ಪಬ್ಲಿಷ್ಡ್ ಅಂತ. ಇಲ್ಲಿ ಎಲ್ಲ ಡಿಸ್ಟಿಕ್ಗಳದ ಪ್ರೊವಿಷನಲ್ ಲಿಸ್ಟ್ ಕೊಟ್ಟಿರುವಂಥದ್ದು. ಮೊದಲನೇದು ಬೆಳಗಾವಿ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿರಿ. ಬೆಳಗಾವಿ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ PDF ಓಪನ್ ಆಗ್ತದೆ. ಇಲ್ಲಿ ಮಾರ್ಕ್ಸ್ ಕೊಟ್ಟಾರ ನೋಡ್ರಿ. ಜನರಲ್ ಮೆರಿಟ್ದ ಕನ್ನಡ ಮಾಧ್ಯಮದ ಪುರುಷ ಅಭ್ಯರ್ಥಿಗಳದ ಮಾರ್ಕ್ಸ್ ಎಷ್ಟು ಅಂದ್ರೆ 87.75. ಇದು ಅತಿ ಹೆಚ್ಚು ಅಂಕಗಳು ತೊಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ, ಅತಿ ಹೆಚ್ಚು ಅಂಕಗಳು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಜನರಲ್ ಮೆರಿಟೇ ನೀವು ಗಮನಿಸ್ತಾ ಹೋಗ್ರಿ. ಇಲ್ಲಿ ತನಕ ನೋಡ್ರಿ, ಇಲ್ಲಿ ತನಕ ಜನರಲ್ ಮೆರಿಟ್ ಅದು ಎಷ್ಟೈತಿ ಇಲ್ಲಿ 83. ನೆಕ್ಸ್ಟ್ ನೀವು ಅದೇ ರೀತಿ ಗಮನಿಸ್ತಾ ಹೋದ್ರೆ ಜನರಲ್ ಮೆರಿಟ್ದ ಅತಿ ಕಡಿಮೆ ಅಂಕ ತೊಗೊಂಡು ಪ್ರೊವಿಷನಲ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ರಿ
ಇಲ್ಲಿ 80.5 ಐತಿ ಜನರಲ್ ಮೆರಿಟ್ ಅದರ್ಸ್ ಮೇಲ್ ಕ್ಯಾಂಡಿಡೇಟ್ ಪುರುಷ ಅಭ್ಯರ್ಥಿ. ನೋಡ್ರಿ ಮಿನಿಮಮ್ 80 ಮಾರ್ಕ್ಸ್ ಅದ್ರಿ. ನೆಕ್ಸ್ಟ್ ಜನರಲ್ ಮೆರಿಟ್ ಇಲ್ಲಿಗೆ ಕ್ಲೋಸ್ ಆಗ್ತದ, ಥರ್ಡ್ ಬಿ ಸ್ಟಾರ್ಟ್ ಆಗ್ತದೆ. ನೋಡ್ರಿ ಮಿನಿಮಮ್ 80 ಮಾರ್ಕ್ಸ್ ತೊಗೊಳ್ಳೇಬೇಕು. ಮಿನಿಮಮ್ 80 ಮಾರ್ಕ್ಸ್ ಕಟ್ ಆಫ್ ನಿಂತಿರುವಂಥದ್ದು. ಮಿನಿಮಮ್ 80 ಮಾರ್ಕ್ಸ್ ತೊಗೊಂಡ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಪ್ರೊವಿಷನಲ್ ಲಿಸ್ಟಿಗೆ ಸೆಲೆಕ್ಟ್ ಆಗಿರುವಂಥದ್ದು ಸ್ನೇಹಿತರೆ. ಈ ರೀತಿ ನೀವು ಕಟ್ ಆಫ್ ನೋಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಕ್ಯಾಟಗರಿ 3B ಐತಿ ನೋಡ್ರಿ ಸ್ನೇಹಿತರೆ. ಕ್ಯಾಟಗರಿ 3B ಹೈಯೆಸ್ಟ್ ಎಷ್ಟು ಐತಿ 80 ಐತಿ. ಅದು ಬಿಟ್ಟರೆ ನೋಡ್ರಿ ಕ್ಯಾಟಗರಿ 3B ಮತ್ತು ಅದರಲ್ಲಿಯೂ ಕನ್ನಡ ಮೀಡಿಯಮು ರೂರಲ್ ಅದೆಲ್ಲ ಇರ್ತದೆ, ಅದೆಲ್ಲನೂ ಒಮ್ಮೆ ಚೆಕ್ ಮಾಡ್ಬೇಕು ಸ್ನೇಹಿತರೆ. ನೋಡ್ರಿ 2B 3B ಇದು ಲಾಸ್ಟ್ ಐತಿ. ಇಲ್ಲಿ ಎಷ್ಟು 79.5 ಅದ. ಅತಿ ಕಡಿಮೆ ಅಂತಂದ್ರೆ ಬಿ 79.5 ತೊಗೊಳ್ಳೇಬೇಕು. ಅಂದ್ರೆ 80 ಮಾರ್ಕ್ಸ್ ಅಂದಂಗೆ ಸ್ನೇಹಿತರೆ. ಈ ರೀತಿ ನೀವು ಕಟ್ ಆಫ್ ಅನ್ನು ನೋಡ್ರಿ. ನಿಮ್ದು ಯಾವ್ದು ಕ್ಯಾಟಗರಿ, ಆಮೇಲೆ ನೀವು ಯಾವ್ಯಾವ ಮೀಸಲಾತಿ ತೊಗೊಳ್ಬೇಕಂತೀರಿ ಅದ್ರ ಪ್ರಕಾರ ಈ ಪ್ರೊವಿಷನಲ್ ಲಿಸ್ಟನ್ನು ನೀವು ನೋಡ್ಬೇಕು ಸ್ನೇಹಿತರೆ. ಓಕೆ ರೀ, ಇದಿಷ್ಟು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಏನು ಅಧಿಸೂಚನೆ ಹೊರಡಿಸಿದ್ರಲ್ರಿ ಅದರದ್ದು ಹುದ್ದೆಗಳ ವರ್ಗೀಕರಣದ ಕುರಿತು ಮಾಹಿತಿಯಾಗಿತ್ತು. ಅಂದರೆ ನಾನ್ HK ರೀಸನ್ಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಮೀಸಲಾದವ ಅಂತ ಅನ್ನೋದ್ರ ಕುರಿತು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದೊಳಗೆ ಕಲ್ಯಾಣ ಕರ್ನಾಟಕದ ರೀಸನ್ದ ಹುದ್ದೆಗಳ ವರ್ಗೀಕರಣದ ಕುರಿತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.